ಹಲೋ ವೀಕ್ಷಕರೇ, ಈ ದಿನ ಅತ್ಯುನ್ನತ ಅತಿ ಹೆಚ್ಚು ರೀತಿಯ ಔಷಧಿ ಗುಣವುಳ್ಳಂತಹ ಅತ್ಯಮೂಲ್ಯ ಸಸ್ಯವಾದ ತುಂಬೆ ಗಿಡದ ಬಗ್ಗೆ ನಾನು ಹಲವಾರು ಮೂಲಗಳಿಂದ ತಿಳಿದಷ್ಟು ನನಗೆ ತಿಳಿದಿರುವ ವಿಚಾರವನ್ನು ನಿಮ್ಮ ಜೊತೆ ಹಂಚಿಕೊಳ್ಳಲು ಬಂದಿದ್ದೇನೆ. ವೀಕ್ಷಕರೇ, ನಮ್ಮ ಹಿಂದೂ ಧರ್ಮದಲ್ಲಿ ಸೃಷ್ಟಿಯಲ್ಲಿ ಸಿಗುವ ಕೆಲವೊಂದು ಅಂಶಗಳನ್ನು ದೇವರ ರೂಪವೆಂದು ಪರಿಗಣಿಸಲಾಗುತ್ತದೆ. ಕೆಲವೊಂದು ಗಿಡಗಳನ್ನು, ಮರಗಳನ್ನು, ಪ್ರಾಣಿ ಹಾಗೂ ಪಕ್ಷಿಗಳನ್ನು ಪೂಜಿಸುವ ಸಂಪ್ರದಾಯವಿದೆ. ಹಾಗೆ ತುಂಬೆ ಗಿಡ ಕೂಡ ಇದನ್ನು ದ್ರೋಣಪುಷ್ಪಿ ಎಂದು ಕರೆಯಲಾಗುತ್ತದೆ. ಈ ದ್ರೋಣಪುಷ್ಪಿ ಅಥವಾ ತುಂಬೆ ಗಿಡಕ್ಕೆ ಮನುಷ್ಯನ ಕಷ್ಟಗಳನ್ನು, ನೋವುಗಳನ್ನು, ದೃಷ್ಟಿ ದೋಷವನ್ನು ದೂರ ಮಾಡುವ ಸಾಮರ್ಥ್ಯವಿದೆ. ವೀಕ್ಷಕರೇ, ತುಂಬೆ ಗಿಡದಿಂದ ನಾವು ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಸಹ ಪಡೆಯಬಹುದು. ಇದೊಂದು ತಾಂತ್ರಿಕ ಶಕ್ತಿ ಉಳ್ಳ ಗಿಡವಾಗಿದೆ. ಈ ಗಿಡದ ಕುರಿತು ಮತ್ತಷ್ಟು ಮಾಹಿತಿ ತಿಳಿಸೋದೇನೆಂದರೆ, ತುಂಬೆ ಗಿಡವನ್ನು ಹೇಗೆ ಕೀಳಬೇಕು ಅನ್ನೋದಾದರೆ, ತುಂಬೆ ಗಿಡವನ್ನು ನೀವು ಕೇವಲ ಮಂಗಳವಾರದ ದಿನದಂದು ಮಾತ್ರ ಕೀಳಬೇಕು. ಇದಕ್ಕಾಗಿ ನೀವು ಸೋಮವಾರದ ದಿನದಂದು ಸಂಜೆ ಸಮಯದಲ್ಲಿ ಈ ಗಿಡಗಳಿರುವ ಸ್ಥಳಕ್ಕೆ ಹೋಗಿ ಅದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕಿ ಕೈ ಮುಗಿದು ಅದರ ಮುಂದೆ ನಿಂತು, ನಾನು ನಾಳೆ ಬಂದು ನನ್ನ ಕುಟುಂಬದ ಒಳಿತಿಗಾಗಿ ನಿನ್ನನ್ನು ತೆಗೆದುಕೊಂಡು ಹೋಗುತ್ತೇನೆ, ನನ್ನಿಂದ ತಪ್ಪಾಗಿದ್ದರೆ ಕ್ಷಮಿಸು ಎಂದು ಬೇಡಿಕೊಂಡು ನಮಸ್ಕರಿಸಿ ಹೋಗಬೇಕು. ಮರುದಿನ ಅಂದರೆ ಮಂಗಳವಾರದ ದಿನದಂದು ಮುಂಜಾನೆಯೇ ಬಂದು ಗಿಡಕ್ಕೆ ನೀರನ್ನು ಹಾಕಿ ಮತ್ತೆ ಗಿಡಗಳಿಗೆ ನಮಸ್ಕರಿಸಿ ಕ್ಷಮೆಯನ್ನು ಕೇಳಿ ಗಿಡವನ್ನು ಕೀಳಬೇಕು. ಗಿಡವನ್ನು ನೀವು ಅರ್ಧಂಬರ್ಧ ಕೀಳಬಾರದು. ವೀಕ್ಷಕರೇ, ಗಮನ ಇರಲಿ, ಬೇರುಗಳ ಸಮೇತವಾಗಿ ಗಿಡವನ್ನು ಕಿತ್ತುಕೊಂಡು ಬರಬೇಕು. ಎರಡನೇ ವಿಧಾನ, ತಾಯಿತದಲ್ಲಿ ಬೇರನ್ನು ಕಟ್ಟಿಕೊಳ್ಳಿ. ಕಿತ್ತುಕೊಂಡು ಬಂದಿರುವ ತುಂಬೆ ಗಿಡವನ್ನು ನೀರಿನಲ್ಲಿ ಚೆನ್ನಾಗಿ ತೊಳೆದು ಮೇಲಿನ ಗಿಡವನ್ನು ಕಿತ್ತು ಕೇವಲ ಬೇರುಗಳನ್ನು ಮಾತ್ರ ಪ್ರತ್ಯೇಕವಾಗಿ ಜೋಡಿಸಿಟ್ಟುಕೊಳ್ಳಿ. ಮನೆಯಲ್ಲಿ ಎಷ್ಟು ಜನರಿದ್ದಾರೋ ಅಷ್ಟು ತಾಯಿತಗಳನ್ನು ತೆಗೆದುಕೊಂಡು ಒಂದೊಂದು ತಟ್ಟೆಯಲ್ಲಿ ಆ ತಾಯಿತಗಳನ್ನು ಮತ್ತು ತುಂಬೆ ಗಿಡದ ಬೇರುಗಳನ್ನು ಇಟ್ಟು 1 ವಾರಗಳ ಕಾಲ ಅದನ್ನು ಧೂಪ ಹಾಕಿ ಪೂಜೆ ಮಾಡಿ ಮುಂದಿನ ಮಂಗಳವಾರದವರೆಗೆ ಪೂಜಿಸಿ. ನಂತರ ಆ ಬೇರನ್ನು ತಾಯಿತದಲ್ಲಿ ಹಾಕಿ ಕೆಂಪು ದಾರವನ್ನು ಬಳಸಿಕೊಂಡು ಕುತ್ತಿಗೆಗೆ, ಕೈಗೆ ಅಥವಾ ಸೊಂಟಕ್ಕೆ ತಾಯಿತವನ್ನು ಕಟ್ಟಿಕೊಳ್ಳಿ. ಇದರಿಂದ ಆರೋಗ್ಯದ ಸಮಸ್ಯೆಗಳು, ಕಣ್ಣು ದೃಷ್ಟಿ, ತಂತ್ರಮಂತ್ರಗಳ ಪ್ರಭಾವ, ದುಷ್ಟಶಕ್ತಿಗಳ ಪ್ರಭಾವ ಕಡಿಮೆಯಾಗುತ್ತದೆ. ಮೂರನೇ ವಿಧಾನ, ಕಪ್ಪು ದಾರದಲ್ಲಿ ಕಟ್ಟಿಕೊಳ್ಳುವುದರ ಪ್ರಯೋಜನಗಳು. ಮಂಗಳವಾರ ಗಿಡವನ್ನು ಕಿತ್ತು ತಂದು ಆ ಗಿಡದ ಬೇರನ್ನು 108 ಚಿಕ್ಕ ಚಿಕ್ಕ ತುಂಡುಗಳಾಗಿ ಕತ್ತರಿಸಿಕೊಂಡು ಅದನ್ನು $1 ಅಥವಾ ಬಿಳಿ ಬಣ್ಣದ ಬಟ್ಟೆಯಲ್ಲಿ ಕಟ್ಟಿ ದೇವರ ಮುಂದೆ ಇಟ್ಟು 1 ವಾರಗಳ ಕಾಲ ಪೂಜೆಯನ್ನು ಮಾಡಿ ನಂತರ ಅದನ್ನು ಕಪ್ಪು ಬಣ್ಣದ ಮೂಲಕ ಕುತ್ತಿಗೆಗೆ ಕಟ್ಟಿಕೊಂಡರೆ ಅಪಘಾತ, ಕುಟುಂಬದಲ್ಲಿ ಕಲಹ, ವ್ಯವಹಾರದಲ್ಲಿ ನಷ್ಟ, ಮಾನಸಿಕ ಒತ್ತಡ, ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳು ದೂರಾಗುವ. ವೀಕ್ಷಕರೇ, ತುಂಬೆ ಹೂವಿನ ಪ್ರಯೋಜನಗಳು ಏನೆಂದರೆ, ತುಂಬೆ ಹೂವಿನಲ್ಲಿ ಗಣಪತಿ, ಶಿವ ಮತ್ತು ದೇವಿ ಲಕ್ಷ್ಮಿ ಪೂಜಿಸಲಾಗುತ್ತದೆ. ಗಣೇಶನನ್ನು ಪೂಜಿಸುವಾಗ ಹಾಗೂ ಶಿವನನ್ನು ಪೂಜಿಸುವಾಗ ತುಂಬೆ ಹೂಗಳನ್ನು ಅರ್ಪಿಸಿದರೆ ಗಣೇಶ ಮತ್ತು ಶಿವನ ಆಶೀರ್ವಾದ ಪ್ರಾಪ್ತವಾಗುವುದು. ಈ ಹೂವಿನಿಂದ ಲಕ್ಷ್ಮಿಯನ್ನು ಪೂಜಿಸಿದರೆ ಎಂದಿಗೂ ಹಣದ ಸಮಸ್ಯೆಗಳು ಉಂಟಾಗುವುದಿಲ್ಲ. ಸದಾಕಾಲ ಹಣ ನಮ್ಮ ಕೈಯಲ್ಲೇ ಉಳಿದು ಬರುತ್ತದೆ. ತುಂಬೆ ಗಿಡ ಎಲ್ಲೆಂದರಲ್ಲಿ ಬೆಳೆಯುವ ಗಿಡ. ಅದನ್ನು ನೀವು ಎಲ್ಲಿ ಹಾಕಿದರೂ ಬೆಳೆಯುತ್ತದೆ. ಈ ಚಿಕ್ಕ ಗಿಡದಿಂದ ನಮಗೆ ಸಾಕಷ್ಟು ಪ್ರಯೋಜನಗಳಿವೆ ಎಂಬುದು ತಿಳಿತಲ್ಲವೇ? ಇಂದಿನಿಂದಲಾದರೂ ಈ ಗಿಡದ ಉಪಯೋಗವನ್ನು ಪಡೆದುಕೊಳ್ಳಿ. ವೀಕ್ಷಕರೇ, ಧನ್ಯವಾದಗಳು.